ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 1975ರಲ್ಲಿ ಗುರುವ ಪಾತ್ರದಲ್ಲಿ ಚೋಮನದುಡಿ ಸಿನಿಮಾದಲ್ಲಿ ಫುಲ್ ಶೈನ್ ಆಗ್ತೀರಾ. ಸೊ ಏನ್ ನೆನಪಾಗುತ್ತೆ ಚೋಮನದುಡಿ ಅಂತ ಬಂದ್ರೆ? ಅದು ಎವರ್ ಗ್ರೀನ್. ನನಗೆ ಇನ್ನೊಂದು ಅದನ್ನು ಹೇಳಬೇಕು ಅಂದರೆ, ಚೋಮನ ದುಡಿ ಅಂದರೆ ನನಗೆ ಏನಂತ ಗೊತ್ತಿರಲಿಲ್ಲ. ಚೋಮನ ದುಡಿ. ಆಮೇಲೆ ನನಗೆ ನಮ್ಮ ಫ್ರೆಂಡ್ಸ್ TS ರಂಗ ಅವರು ಇದ್ದರು, ನಾಗಾಭರಣನೂ ಅದರಲ್ಲಿ ಮಾಡಬೇಕಾಗಿತ್ತು. ಕಾರಂತರು ಆ 2 ಪಾತ್ರಕ್ಕೆ ಜಯರಾಜನ್ ಅಂತ ಒಬ್ರು ಇದ್ದಾರೆ, ಅವ್ರು ನಟರಂಗದಲ್ಲಿ ಪಾಠ ಮಾಡ್ತಾರೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ದ. ಸ್ವಲ್ಪ ಸಣ್ಣಕ್ಕಿದ್ದ ಅವನು. ನಾನು ಆ್ಯಸ್ ಯೂಶುವಲ್ ಕಾರಂತರನ್ನ ಮೆಚ್ಚಿನ ಶಿಷ್ಯ. ಹೈವದನ ಯಾವಾಗಾಯಿತು ಅಲ್ಲಿಂದ ಆಚೆಗೆ ಕಂಟಿನ್ಯೂಸ್ ಆಗಿ ಅವರ ಎಲ್ಲ ನಾಟಕಗಳಲ್ಲೂ, ಎಲ್ಲ ಸಂಗೀತದ ಕಾರ್ಯಕ್ರಮಗಳಲ್ಲೂ, ಎಲ್ಲ ಡೆಮಾನ್ಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲೂ ನನ್ನ ಬಳಸ್ಕೊಂಡಿದ್ದಾರೆ, ನನ್ನ ಕಲಿಸಿದ್ದಾರೆ, ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ MN ಕೃಷ್ಣಸ್ವಾಮಿ ನನ್ನ ಹೆತ್ತ ತಂದೆ ಆದರೆ, BV ಕಾರಂತ್ ರಂಗಜಂಗಮ ನನ್ನ ಸಾಕು ತಂದೆ ಅಂತಲೇ ನಾನು ಹೇಳ್ತೀನಿ. ನನ್ನ ಅವರ ಸಾಕು ಮಗ ಅಂತಲೇ ಹೇಳ್ತಾಯಿದ್ರು. ಸೊ ಅದು ಇಡೀ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ರಂಗಪ್ರಿಯರಿಗೂ ರಂಗಾಸಕ್ತರಿಗೂ ಗೊತ್ತಿದೆ. ಕಾರಂತನ ಅಚ್ಚುಮೆಚ್ಚಿನ ಶಿಷ್ಯ ಅಂತಂದರೆ ಸುಂದರರಾಜ್ ಅಂತ. ಹೆಮ್ಮೆ ಆಗತ್ತೆ ನನಗೆ. ಜೊತೆಗೆ ಈ ಒಂದು ಚೋಮನ ದುಡಿ ಮಾಡಿದಾಗ ನನಗೆ ಚೋಮನ ದುಡಿ ಅಂದರೆ ಏನೂ ಗೊತ್ತಿಲ್ಲ. ಆವಾಗ ನಮ್ಮ ರಂಗನ TS ರಂಗ ಇಲ್ಲ. ಅವ್ರನ್ನ ಕೇಳಿದೆ, ಚೋಮನ ದುಡಿಲಿ ಏನು ನನ್ನ ಪಾತ್ರ? ಅದೇ ನಿಂದು ದುಡಿ ಪಾತ್ರ ಅಂತ. ದುಡಿ ಪಾತ್ರನ ಅಂದೆ, ಗೊತ್ತಿಲ್ಲ. ಆಮೇಲೆ ಯಾರು ಹೇಳಿದ್ರು, ದುಡಿ ಅಂದರೆ ನೀನಲ್ಲ ಕಣೋ, ಅದೊಂದು ವಾದ್ಯ, ಅದನ್ನು ಬಳಸ್ತಾ ಇರ್ತಾನೆ. ಚೋಮನ ದುಡಿ ಅಂದರೆ ಅವನಿಗೆ ಸುಖ ಆದಾಗಲೂ ಅಷ್ಟೇ, ದುಃಖ ಆದಾಗಲೂ ಅಷ್ಟೇ, ಯಾವ್ಯಾವ ಸ್ತರದಲ್ಲಿ ಆದಾಗ ಅದನ್ನು ಬಾರಿಸೋದ್ರ ಮೂಲಕ ಅವನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾನೆ. ಅದೇ ಚೋಮನ ದುಡಿ. ಸಿನಿಮಾ ಪ್ರಾರಂಭ ಆಗೋದು ಚೋಮನ ಒಂದು ಲೇಲಿ ಲೇಲೀಲ ಲೇಲಿ ಲೇಲೀಲ ಅಂತ ಹೇಳಿ ಆ ದುಡಿ ಬಾರಿಸ್ಕೊಂಡು ಇಡೀ ಕುಟುಂಬ ಅಂತ ತೋರಿಸ್ತಾರೆ. ಕೊನೆಗೆ ಚೋಮ ಸತ್ತಾಗಲೂ ಆ ದುಡಿ ಶಬ್ದ ನಿಂತೋಗುತ್ತೆ. ಅದು ಸಾಂಕೇತಿಕವಾಗಿ ಅವನು ಬರ್ಸ 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 ಟಕ್ ಅಂತ ಮುಗಿಯುತ್ತೆ, ಅವನ ಜೀವ ಹೋಗುತ್ತೆ, ದುಡಿ ಕೆಳಗಡೆ ಬಿಡುತ್ತೆ. ಇದು ಕಾರಂತರ ಕಲ್ಪನೆ. ಇದರಲ್ಲಿ ಚೋಮನ ಗುರುವನ ಪಾತ್ರ ಮಾಡಿದ್ದೆ. ಅದರಲ್ಲಿ ಚೋಮನ ಪಾತ್ರದಲ್ಲಿ ನಮ್ಮ MV ವಾಸುದೇವರ ಮಾಡಿದ್ರು. ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ, ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿ ಬಂತು. ದಟ್ ವಾಸ್ ದ ಫಸ್ಟು ಕನ್ನಡದಲ್ಲಿ. ಅಲ್ಲಿವರೆಗೂ ಯಾವ ನಾಯಕ ನಟನಿಗೂ ಬಂದಿರಲಿಲ್ಲ. ಮೊದಲನೇ ರಾಷ್ಟ್ರ ಪ್ರಶಸ್ತಿ ಬೆಸ್ಟ್ ಆ್ಯಕ್ಟರ್ ಅಂತ ಬಂದಿದ್ದು ಚೋಮನದುಡಿ. ಅದೊಂದು ಹೆಮ್ಮೆ ಇದೆ. ಅದು ರಾಜ್ಯ ಪ್ರಶಸ್ತಿ ಬಂತು. ಅದರಲ್ಲಿ ಪದ್ಮ ಕುಮಟ ನನ್ನ ತಂಗಿ ಪಾತ್ರ ಮಾಡಿರ್ತಾಳೆ, ನಮ್ಮಿಬ್ರಿಗೂ ತಂಗಿಯವಳು. ಅದರಲ್ಲಿ ತುಂಬ ಒಳ್ಳೆಯ ಸಂಬಂಧ, ಭಾಳ ಅಣ್ಣ ಅಣ್ಣ ಅಂತಲೇ ಹೇಳ್ಕೊಂಡೇ ಇದು ಮಾಡಿ ಸುಮಾರು ದಿನಗಳು ನಾವು ಇದ್ವಿ. ಕೊನೆಗೆ ಈಗ ಒಂದು 5-6 ವರ್ಷದಿಂದ ಅವಳು ತೀರ್ಕೊಂಡು ಅಂತ ಕಾಣುತ್ತೆ. ಆ ಒಂದು ಸಿನಿಮಾದಲ್ಲಿ ಮಾಡಿದಂಥ ಅನೇಕ ಪಾತ್ರಧಾರಿಗಳು ಇವತ್ತಿಲ್ಲ, ಯಾರೂ ಇಲ್ಲ. ಜಯರಾಜನ್ ಇದ್ದಾನೆ, ನಾನಿದ್ದೀನಿ, ಇನ್ನು ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಕಾರಂತರಿಲ್ಲ. ಆಮೇಲೆ ಆ ಸಿನಿಮಾ ನಿರ್ಮಾಣ ಮಾಡಿದಂಥ ಅಶೋಕ್ ಸುವರ್ಣ ಇಲ್ಲ. ಒಂದು ಚೋಮನ ದುಡಿ ಮಾಡಿದ ಶಿವರಾಮ್ ಕಾರಂತರಿಲ್ಲ. ಬಟ್ ಸಿನಿಮಾ ಇದೆ, ಆ ಸಿನಿಮಾ ಉಳ್ಕೊಂಡಿದೆ. ಇವತ್ತು ಒನ್ ಆಫ್ ದಿ ಗ್ರೇಟೆಸ್ಟ್ ಪಿಕ್ಚರ್.